ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಾಧಾ ಸುರೇಶ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ನಾನು ಇವತ್ತು ಒಂದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಅದು ಯಾವುದು ಅಂತ ನಿಮ್ಗೆ ಆಲ್ರೆಡಿ ಟೈಟಲ್ ನೋಡೇ ಗೊತ್ತಾಗಿರಬೇಕು. ಇದು ಆಲ್ಮೋಸ್ಟ್ ಒಂದು ಸ್ವಲ್ಪ ಎಲ್ಲರಿಗೂ ಯೂಸ್ ಆಗುತ್ತೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋ ಟೈಮಲ್ಲಿ ಅಂತೇಳ್ಬಿಟ್ಟು ನನಗೆ ಗೊತ್ತಿರೋ ಸ್ವಲ್ಪ ವಿಚಾರನ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಆಗಿರೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಬಟ್ ಅದಕ್ಕೂ ಇದು ಎಲ್ಲರಿಗೂ ಒಂದೇ ಥರ ಸಿಮ್ಟಮ್ಸ್ ಇರಲ್ಲ ಅಲ್ವಾ. ಸೊ ಒಬ್ಬೊಬ್ರಿಗೆ ಒಂದೊಂದು ಥರ ಸಿಮ್ಟಮ್ಸ್ ಇರುತ್ತೆ. ಎಲ್ಲರಿಗೂ ಒಂದೇ ಥರನೂ ಇರ್ಬೋದು, ಇರೋದು ಇಲ್ಲ. ಈಗ ನಾನು ಒಂದು ಸ್ವಲ್ಪ ಕೆಲವೊಂದು ಲಕ್ಷಣಗಳನ್ನ ತಿಳಿಸ್ತೀನಿ. ಅಂದರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋಕ್ಕೂ ಮುಂಚೆ ಯಾವ ಥರ ಸಿಮ್ಟಮ್ಸ್ ಬರುತ್ತೆ, ಅಥವಾ ಇನ್ನೊಬ್ಬೊಬ್ಬರಿಗೆ ಪೀರಿಯಡ್ಸ್ ಆಗೋಕ್ಕೂ ಮುಂಚೆನೂ ಈ ಥರ ಸಿಮ್ಟಮ್ಸು ಕಾಣಿಸ್ಕೋಬೋದು. ಹೇಳೋಕ್ಕಾಗಲ್ಲ. ಅದನ್ನು ಸ್ವಲ್ಪ ನೋಡಿಕೊಂಡು ತಿಳ್ಕೊಬೇಕಾಗುತ್ತೆ. ಇವತ್ತು ನಾನು ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೋತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದಿದ್ದಂಗೆ ವಿಡಿಯೋ ನೋಡಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವ್ರಿಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಅವ್ರಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಬನ್ನಿ ಈಗ ವಿಡಿಯೋ ಶುರು ಮಾಡೋಣ. ಪ್ರೆಗ್ನೆನ್ಸಿ ಬರೋಕ್ಕೂ ಮುಂಚೆ ಯಾವೊಂದು ಸಿಮ್ಟಮ್ಸು ಸ್ತ್ರೀಯ ದೇಹದಲ್ಲಿ ಕಂಡುಬರುತ್ತೆ ಅಂತ ನಾವೀಗ ನೋಡೋಣ. ಅದು ಫಸ್ಟು ಒಂದು ಬಂದ್ಬಿಟ್ಟು ಪ್ರೆಗ್ನೆನ್ಸಿ ಕನ್ಸೀವ್ ಆದಮೇಲೆ ಮೊದಲನೇ ವಾರದಲ್ಲೇ ಕೆಲವು ಸಿಮ್ಟಮ್ಸ್ ಅನ್ನೋದು ಕಂಡುಬರುತ್ತೆ. ಕೆಲವ್ರಿಗೆ 3 ವಾರದ ನಂತರನೂ ಈ ಥರ ಲಕ್ಷಣ ಕಂಡುಬರ್ಬೋದು. ಸೊ ಆ ಲಕ್ಷಣ ಯಾವುದಂತ ನಾವಿವಾಗ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಾಧಾ ಸುರೇಶ್. ಫಸ್ಟು ಬಂದ್ಬಿಟ್ಟು ಸರಿಯಾಗಿ ಪಿರಿಯಡ್ಸ್ ಆಗೋ ಟೈಮ್ಗೆ ಪಿರಿಯಡ್ಸ್ ಬಂದಿಲ್ಲ ಅಂದರೆ ಅದು ಒಂದು ಪ್ರೆಗ್ನೆನ್ಸಿಗೆ ಒಂದು ಲಕ್ಷಣ, ಮೊದಲ ಲಕ್ಷಣ ಅಂತ ನಾವು ತಿಳ್ಕೊಬೋದು. ಅದು ಅಥವಾ ಒಬ್ಬೊಬ್ಬರು ರೆಗ್ಯುಲರಾಗಿ ಪಿರಿಯಡ್ಸ್ ಆಗೋವ್ರಿಗೆ ಈ ಥರ ರೆಗ್ಯುಲರ್ ಆದಾಗ ಒಂದು ಸಲ ಪಿರಿಯಡ್ಸ್ ಆಗಿಲ್ಲ ಅಂತಂದರೆ ಅದು ಪ್ರೆಗ್ನೆನ್ಸಿ ಲಕ್ಷಣ ಅಂತಲೇ ತಿಳ್ಕೊಬೋದು. ಬಟ್ ಇರ್ರೆಗ್ಯುಲರ್ ಪಿರಿಯಡ್ಸ್ ಇದ್ದರೆ ಅದು ಪ್ರೆಗ್ನೆನ್ಸಿ ಲಕ್ಷಣ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸಿಂದ ಅವರು ಒಂದೊಂದು ಸಲ ಪಿರಿಯಡ್ಸ್ ಆಗದೇ ಇರ್ಬೋದು. ಸೊ ಅದಕ್ಕೆ ಇದನ್ನು ನೋಡಿಕೊಂಡು ಚೆಕ್ ಮಾಡ್ಕೋಬೇಕಾಗುತ್ತೆ. ಮತ್ತು ಇನ್ನೊಂದು, ಪಿರಿಯಡ್ಸ್ ಮಿಸ್ ಆದಮೇಲೆ ಒಂದು 10 ದಿನಗಳು ಕಳೆಯೋವರೆಗೂ ಡಾಕ್ಟರ್ ಸಹ ಯಾವುದೇ ರೀತಿಯ ಕನ್ಫರ್ಮೇಷನ್ ಕೊಡೋಕ್ಕೆ ಆಗೋದಿಲ್ಲ. ಸೊ ಅದರಿಂದ ಕನ್ಸೀವ್ ಆದ ಮೊದಲನೇ ಮತ್ತು 2 ಮತ್ತು 3ನೇ ವಾರದಲ್ಲಿ ಕೆಲವು ಲಕ್ಷಣಗಳು ಕಂಡು ಬಂದರೆ ಅದು ಪ್ರೆಗ್ನೆನ್ಸಿ ಹೌದೋ ಇಲ್ವೋ ಅಂತ ತಿಳಿಬೋದು. ಯಾಕಂದರೆ ಪ್ರೆಗ್ನೆನ್ಸಿ ಕನ್ಸೀವ್ ಆಗೋಕ್ಕೂ ಮೊದಲು ಸ್ವಲ್ಪ ಚೇಂಜಸ್ ಆಗುತ್ತೆ ನಮ್ಮ ಬಾಡೀಲಿ. ಅದು ಎಲ್ಲರಿಗೂ ಇರ್ಬೋದು, ಬಟ್ ಇರೋದು ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಈಗ ಅದೇ ಒಂದು 2-3 ವಾರ ಆದಮೇಲೆ ಕೆಲವು ಸಿಮ್ಟಮ್ಸ್ ಕಂಡು ಬರುತ್ತಲ್ಲ, ಆಗ ನಾವು ಪ್ರೆಗ್ನೆನ್ಸಿ ಹೌದೋ ಇಲ್ವೋ ಅಂತ ನಾವು ತಿಳ್ಕೊಬೋದು. ಅದರಲ್ಲಿ ಪಿರಿಯಡ್ಸ್ ಆಗೋಕ್ಕೂ ಮುಂಚೆ ಪಿರಿಯಡ್ಸ್ ಆಗೋಕ್ಕೂ ಮೊದಲೇ ಇವೆಲ್ಲ ಕಂಡುಬರುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇದರಲ್ಲಿ ಈ ಒಂದು ಲಕ್ಷಣಗಳು ನಿಮ್ಮಲ್ಲಿ ಇದೆಯೋ ಇಲ್ವೋ ಅಂತ ನೀವು ಚೆಕ್ ಮಾಡ್ಕೊಳ್ಳಿ. ಇವುಗಳಲ್ಲಿ ಮೊದಲನೇ ಲಕ್ಷಣ ಅಂತಂದರೆ ಕೆಲವೊಂದು ಫುಡ್ಡು ಇಷ್ಟ ಆಗದೇ ಇರೋದು ಮತ್ತು ಅದ್ರ ಸ್ಮೆಲ್ಲು ಸಹ ನೋಡೋಕ್ಕಾಗಲ್ಲ. ಅದ್ರ ಸ್ಮೆಲ್ ನೋಡಿದ ತಕ್ಷಣ ಸ್ವಲ್ಪ ವಾಮಿಟ್ ಆಗೋ ಸೆನ್ಸೇಷನ್ ಎಲ್ಲ ಆಗುತ್ತೆ. ಇದಕ್ಕೆ ಕಾರಣ ಪ್ರೆಗ್ನೆನ್ಸಿ ಕನ್ಸೀವ್ ಆದ ತಕ್ಷಣ ಒಂದು ಈಸ್ಟ್ರೋಜನ್ ಹಾರ್ಮೋನ್ ಅನ್ನೋದು ಉತ್ಪತ್ತಿ ಆಗ್ತಾ ಇರುತ್ತೆ. ಆದ್ದರಿಂದ ಈ ಥರ ಆಗುತ್ತೆ. ಕೆಲವೊಂದು ಫುಡ್ಸು ನೋಡ್ತಾ ಇದ್ದಂಗೆ ಒಂದು ವಾಮಿಟಿಂಗ್ ಸೆನ್ಸೇಷನ್ ಆಗೋ ಅಂಥದ್ದು. ಆ ಫುಡ್ ತಿಂತಾ ಇದ್ದಂಗೆ ಹೊಟ್ಟೆಲೆಲ್ಲ ಒಂಥರ ತೊಳಸ್ದಂಗೆ ಆಗೋದು, ವಾಮಿಟ್ ಬರೋ ಥರ ಆಗೋದು,
ಸ್ಮೆಲ್ ಕಂಡ್ರೆ ಆಗಲ್ಲ, ಈ ಥರ ಎಲ್ಲ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನಮಗಿಷ್ಟ ಆಗೋ ಫುಡ್ನ ಸಹ ಆ ಟೈಮಲ್ಲಿ ತಿನ್ನೋಕ್ಕಾಗಲ್ಲ, ಯಾಕಂದರೆ ಆವಾಗ ಅದೇ ನಮ್ಮ ಬಾಡೀಲಿ ಫುಲ್ ಎಲ್ಲ ಚೇಂಜಸ್ ಆಗ್ತಾ ಇರುತ್ತಲ್ಲ. ಸೊ ಅದು ನೋಡ್ತಾ ಇದ್ದಂಗೆ, ಅದ್ರ ಸ್ಮೆಲ್ ನೋಡ್ತಾ ಇದ್ದಂಗೆ ವಾಮಿಟ್ ಆಗೋ ಥರ ಆಗೋದು, ಇದು ಒಂದು ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಬ್ಬೊಬ್ಬರಲ್ಲಿ ಹೊಟ್ಟೆ ತುಂಬ ಹಶ್ವಾಗ್ತಾ ಇರುತ್ತೆ. ಆ ಟೈಮಲ್ಲಿ ಪ್ರೆಗ್ನೆನ್ಸಿ ಕನ್ಸೀವ್ ಆಗೋ ಟೈಮಲ್ಲಿ ಹೊಟ್ಟೆ ತುಂಬ ಹಶ್ವಾಗುತ್ತೆ, ಏನಾದ್ರು ತಿಂತಾ ಇರಬೇಕು ಅನ್ನಿಸ್ತಾನೆ ಇರುತ್ತೆ. ಬಟ್ ತಿಂದ್ರೂ ಇನ್ನೂ ಸ್ವಲ್ಪ ತಿನ್ನಬೇಕು ಅಂತ ಸ್ವಲ್ಪ ಹೊತ್ತು ಆಗಿದ ತಕ್ಷಣ ತಿನ್ನಬೇಕು ಅನ್ನಿಸುತ್ತೆ. ಆ ಥರ ಹೊಟ್ಟೆ ಹಶ್ವಾಗ್ತಾ ಇರುತ್ತೆ. ಇನ್ನೊಬ್ಬೊಬ್ಬರಲ್ಲಿ ಹೊಟ್ಟೆನೇ ಹಶ್ವಾಗಲ್ಲ, ಏನು ತಿನ್ನಬೇಕು ಅಂತಲೇ ಅನಿಸಲ್ಲ, ಏನೋ ಬಾಡಿಲೆಲ್ಲ ಫುಲ್ ಚೇಂಜ್ ಆಗ್ತಾ ಇರುತ್ತಲ್ಲ. ಸೊ ಆವಾಗ ಏನು ತಿನ್ನಬೇಕಂತಲೇ ಅನಿಸಲ್ಲ, ಇನ್ನೊಬ್ಬೊಬ್ಬರಿಗೆ ತಿಂತಾನೇ ಇರಬೇಕು ಅನಿಸುತ್ತೆ. ಇದು ಒಂದು ಲಕ್ಷಣ ಅಂತಲೇ ಹೇಳ್ಬೋದು. ನೆಕ್ಸ್ಟು ಪಿರಿಯಡ್ಸ್ ಟೈಮಲ್ಲಿ ಬರೋ ಅಂಥ ಕ್ರೋಮ್ ಅಂತ ಏನು ಹೇಳ್ತೀವಿ, ಅದು ಈ ಟೈಮಲ್ಲಿ ಕಾಣುತ್ತೆ. ಕೆಳ ಹೊಟ್ಟೆಯಲ್ಲಿ ನೋವು ಅನ್ನೋದು ಕಾಣಿಸುತ್ತೆ. ಈ ಪೇಯ್ನ್ ಯಾಕೆ ಬರುತ್ತೆ ಅಂದರೆ, ಒಂದು ಇಂಪ್ಲಾಂಟೇಷನ್ ಆಗೋ ಟೈಮಲ್ಲಿ, ಎಂಬ್ರಿಯೋ ಸೆಟಲ್ ಆಗೋ ಟೈಮಲ್ಲಿ ಯುಟರೈಸಲ್ನಲ್ಲಿ ಈ ಒಂದು ಕ್ರಾಮ್ಸ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಸೊ ಆ ರೀತಿ ಕಾಣಿಸ್ಕೊಂಡಾಗ ಇದು ಒಂದು ಕೆಳ ಹೊಟ್ಟೆಯಲ್ಲಿ ಒಂಥರ ನೋವಾಗ್ತಾ ಇರುತ್ತಲ್ಲ, ಅದೂ ಅಷ್ಟೇ, ಇದು ಒಂದು ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ಅಂತಲೇ ಹೇಳ್ಬೋದು. ಇದು ಪಿರಿಯಡ್ಸ್ಗೂ ಮುಂಚೆನೂ ಕಾಣಿಸ್ಕೊಳ್ಳುವ ಒಂದು ಸಿಮ್ಟಮ್ಸ್ ಇರುತ್ತೆ. ಒಬ್ಬೊಬ್ಬರಿಗೆ ಪಿರಿಯಡ್ಸ್ಗೆ ಮುಂಚೆ ಒಂದೊಂದು ಸಲ ಕೆಳ ಹೊಟ್ಟೆಯಲ್ಲೇ ನೋವು ಬರೋದು, ಒಬ್ಬೊಬ್ರಿಗೆ ಹೊಟ್ಟೆ ನೋವೋದು, ಕೈಕಾಲು ನೋಯೋದು, ಈ ಥರ ಎಲ್ಲನೂ ಆಗ್ತಾ ಇರುತ್ತೆ. ಪಿರಿಯಡ್ಸ್ಗೂ ಮುಂಚೆ ಕಾಣಿಸ್ಕೊಳ್ಳುವಂತಹ ಒಂದು ಸಿಮ್ಟಮ್ಸ್ ಅಥವಾ ಒಂದು ಪ್ರೆಗ್ನೆನ್ಸಿ ಕನ್ಸೀವ್ ಆದಾಗಲೂ ಈ ಥರ ಸಿಮ್ಟಮ್ಸು ಕಾಣಿಸ್ಕೊಳ್ಳುವ ಸಿಮ್ಟಮ್ಸ್ ಆಲ್ಮೋಸ್ಟ್ ಸೇಮ್ ಆಗಿರುತ್ತೆ, ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ನಾವು ಸ್ವಲ್ಪ ಕೇರ್ಫುಲ್ಲಾಗಿರಬೇಕು, ನೋಡಿಕೊಂಡು ಆಲ್ಮೋಸ್ಟ್ ಸೇಮ್ ಆಗಿರುತ್ತೆ ಅಲ್ವಾ, ಅದಕ್ಕೆ ಸ್ವಲ್ಪ ಚೆಕ್ ಮಾಡ್ಕೋಬೇಕಾಗುತ್ತೆ. ಆದರೆ ಪ್ರೆಗ್ನೆನ್ಸಿ ಕನ್ಸೀವ್ ಆದಾಗ ಕೆಲವೊಂದು ಬಾಡಿಲಿ ಚೇಂಜಸ್ ಆಗ್ತಾ ಇರುತ್ತೆ. ಇದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಯಾಕಂದರೆ ಒಂದೊಂದು ಸಲ ಪಿರಿಯಡ್ಸ್ಗೂ ಮುಂಚೆನೂ ಈ ಥರ ಸಿಮ್ಟಮ್ಸ್ ಆಗ್ಬೋದು, ಮತ್ತು ಪ್ರೆಗ್ನೆನ್ಸಿ ಕನ್ಸೀವ್ ಆಗೋಕ್ಕೂ ಮುಂಚೆನೂ ಈ ಥರ ಆಗ್ಬೋದು. ಸೊ ಅದಕ್ಕೆ ನಾವು ತುಂಬ ಕೇರ್ಫುಲ್ಲಾಗಿ ಇದನ್ನು ಗಮನಿಸ್ಕೊಂಡು ಅದರಲ್ಲಿ ನಾವು ತುಂಬ ಜಾಗೃತೆಯಿಂದ ನೋಡ್ಕೋಬೇಕಾಗುತ್ತೆ. ಅದರಲ್ಲಿ ನೆಕ್ಸ್ಟ್ ಸಿಮ್ಟಮ್ಸ್ ಅಂತಂದರೆ ಬ್ರೆಸ್ಟ್ ಚೇಂಜಸ್ ಆಗೋದು. ಬ್ರೆಸ್ಟ್ ಚೇಂಜಸ್ಸಲ್ಲಿ ಟೆಂಡರ್ನೆಸ್ಸಸ್ ಅನ್ನೋದು ತುಂಬಾ ಇರುತ್ತೆ. ಇದು ಸೆನ್ಸಿಟಿವ್ ಆಗಿರುತ್ತೆ, ಟಚ್ ಮಾಡಿದ ತಕ್ಷಣ ಪೇಯ್ನ್ ಅನ್ನೋದು ಫೀಲ್ ಆಗುತ್ತೆ. ಅದ್ರ ಜೊತೆಗೆ ನಿಪ್ಪಲ್ ಸರೌಂಡಿಂಗ್ಸ್ನಲ್ಲಿ ಒಂದು ಡಾರ್ಕ್ನೆಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಒಂದು ನಿಪ್ಪಲ್ ಸರೌಂಡಿಂಗ್ ಏರಿಯಾ ದೊಡ್ಡದಾಗೋಕ್ಕೂ ಸಹ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ಬ್ರೆಸ್ಟ್ ಚೇಂಜಸ್ಸಲ್ಲಿ ತುಂಬಾ ಬದಲಾವಣೆ ಆಗುತ್ತೆ. ಒಬ್ಬೊಬ್ಬರಿಗೆ ಬ್ರೆಸ್ಟ್ ತುಂಬಾ ಪೇಯ್ನ್ ಆಗಿರುತ್ತೆ, ಸ್ವಲ್ಪ ಟೈಟಾಗಿರೋ ಡ್ರೆಸ್ಗಳು ಹಾಕೋಕ್ಕಾಗಲ್ಲ, ಮತ್ತು ಟಚ್ ಮಾಡೋಕ್ಕೂ ಆಗಲ್ಲ, ಅದು ತುಂಬಾ ಪೇಯ್ನ್ ಫೀಲ್ ಆಗುತ್ತೆ. ಮತ್ತು ನಿಪ್ಪಲ್ ಸರೌಂಡಿಂಗು ಸ್ವಲ್ಪ ಬ್ಲ್ಯಾಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬ್ರೆಸ್ಟ್ ಸೈಜ್ ದೊಡ್ಡದಾಗುತ್ತೆ. ಈ ಒಂದು ಲಕ್ಷಣ ಕಾಣಿಸ್ತು ಅಂದರೆ ಅದು ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ಅಂತ ಹೇಳ್ಬೋದು. ಇದು ಪಿರಿಯಡ್ಸ್ ಟೈಮಲ್ಲೂ ಒಬ್ಬೊಬ್ಬರಿಗೆ ಇರುತ್ತೆ. ಪ್ರೆಗ್ನೆನ್ಸಿಗೂ ಮೊದಲು ಈ ಥರ ಸಿಮ್ಟಮ್ಸ್ ಆಗ್ತಾ ಇರುತ್ತೆ. ಮತ್ತು ಪದೇ ಯೂರಿನ್ಗೆ ಹೋಗಬೇಕು ಅನಿಸುತ್ತೆ. ಅದು ನನಗೂ ಅಷ್ಟೇ, ನಾನು ಪ್ರೆಗ್ನೆನ್ಸಿ ಕನ್ಸೀವ್ ಆದಾಗಿಂದನೂ ಅಷ್ಟೇ ಪದೇ ಬಾತ್ರೂಮ್ಗೆ ಹೋಗ್ತಾನೆ ಇರ್ತೀನಿ, ಯೂರಿನೇಷನ್ ಆಗ್ತಾನೇ ಇರುತ್ತೆ. ಇದು ನಿಮ್ಮ ಮಿಸ್ಡ್ ಪೀರಿಯಡ್ ದಿನದಿಂದಲೂ ಈ ರೀತಿ ಒಂದು ಸಿಮ್ಟಮ್ಸ್ ಕಾಣಿಸ್ತು ಅಂದರೆ ಅದು ಪ್ರೆಗ್ನೆನ್ಸಿಗೆ ಕಾರಣ ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರೆಗ್ನೆನ್ಸಿ ಕನ್ಸೀವ್ ಆಗೋಕ್ಕೆ ಮೊದಲು ಈ ಥರ ಆಗ್ತಾನೇ ಇರುತ್ತೆ, ಪದೇ ಯೂರಿನ್. ಇದು ಯಾಕಾಗುತ್ತೆ ಅಂದರೆ, ನೀವು ಕನ್ಸೀವ್ ಆದ ಒಂದು ದಿನದಿಂದಲೇ ಒಂದು ಯೂರಿನರಿ ಬ್ಲ್ಯಾಡರ್ ಮೇಲೆ ಪ್ರೆಷರ್ ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ್ದರಿಂದ ಈ ಒಂದು ಸಿಮ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಆ ಪ್ರೆಷರ್ ಯಾವಾಗ ಬೀಳ್ತಾ ಇರುತ್ತೆ ಆ ಟೈಮಲ್ಲಿ ನಾವು ಪದೇ ಯೂರಿನ್ಗೆ ಹೋಗಬೇಕು ಅನಿಸುತ್ತೆ. 5 ನಿಮಿಷ 10 ನಿಮಿಷಕ್ಕೂ ಹೋಗಬೇಕು ಅನ್ನಿಸ್ತಾ ಇರುತ್ತೆ. ಮತ್ತು ಈ ಒಂದು ಸಿಮ್ಟಮ್ಸ್ ಕಾಣಿಸ್ಕೊಂಡ್ರು ಇದು ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ಅಂತಲೇ ನಾವು ತಿಳ್ಕೊಬೋದು. ಮತ್ತು ನೆಕ್ಸ್ಟ್ ಸಿಮ್ಟಮ್ಸ್ ಅಂದರೆ ವೆಜೈನಲ್ ಡಿಸ್ಚಾರ್ಜ್. ಇದು ಬೇರೆ ಟೈಮ್ನಲ್ಲಿ
ನಿಮ್ಮ ವಜೈನಲ್ ಡಿಸ್ಚಾರ್ಜು ಲೈಟ್ ಕಲರಲ್ಲಿ ಇರುತ್ತೆ. ನೀವು ಕನ್ಸೀವ್ ಆದಾಗ ಪ್ರೆಗ್ನೆನ್ಸಿ ವೆಜೈನಲ್ ಡಿಸ್ಚಾರ್ಜನ್ನು ಅನ್ನೋದು ಒಂದು ಯೋಗ್ ಥರ ತಿಕ್ಕಾಗಿರುತ್ತೆ. ಅದನ್ನು ನೀವು ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ ಮಾಡ್ಕೋಬೋದು. ಅದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋ ಟೈಮಲ್ಲೇ ಈ ಥರ ಆಗುತ್ತೆ. ಮತ್ತು ನೆಕ್ಸ್ಟು ಸಿಮ್ಟಮ್ಸ್ ಅಂತಂದರೆ ಬಾಡಿ ಟೆಂಪ್ರೇಚರ್. ಈ ಒಂದು ಸಿಮ್ಟಮ್ಸ್ ಅಂದರೆ 10-15 ದಿನದಲ್ಲಿ ನಿಮ್ಮ ಬಾಡಿ ಟೆಂಪ್ರೇಚರ್ನಲ್ಲಿ ತುಂಬ ವ್ಯತ್ಯಾಸ ಕಂಡು ಬಂದರೆ ಅದು ಒಂದು ಪ್ರೆಗ್ನೆನ್ಸಿಗೆ ಕಾರಣ ಅಂತಲೇ ತಿಳ್ಕೊಬೋದು. ಯಾಕಂದರೆ ಪ್ರೆಗ್ನೆನ್ಸಿಗೂ ಮೊದಲು ಒಂಥರ ಬಾಡಿ ಟೆಂಪ್ರೇಚರ್ ಇರುತ್ತೆ. ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋ 10-15 ದಿನಗಳಲ್ಲಿ ನಿಮ್ಮ ಬಾಡಿ ಟೆಂಪ್ರೇಚರ್ನಲ್ಲಿ ತುಂಬ ವ್ಯತ್ಯಾಸ ಕಂಡುಬರುತ್ತೆ. ಆದ್ದರಿಂದ ಇದು ಒಂದು ಪ್ರೆಗ್ನೆನ್ಸಿಗೆ ಕಾರಣ ಅಂತಲೇ ಹೇಳ್ಕೊಬೋದು. ಸೊ ಎಲ್ಲರಲ್ಲೂ ಎಲ್ಲ ರೀತಿಯ ಸಿಮ್ಟಮ್ಸು ಕಂಡು ಬರ್ಬೋದು, ಅಥವಾ ಒಬ್ಬೊಬ್ಬರಲ್ಲಿ ಈ ಸಿಮ್ಟಮ್ಸ್ ಏನು ಇಲ್ಲದೇನೂ ಇರ್ಬೋದು. ಇನ್ನೊಬ್ಬೊಬ್ರಿಗೆ ಯಾವುದೇ ಥರದ ಸಿಮ್ಟಮ್ಸ್ ಇರಲ್ಲ, ಇನ್ನೊಬ್ಬೊಬ್ರಿಗೆ ಈ ಎಲ್ಲ ಸಿಮ್ಟಮ್ಸು ಇರುತ್ತೆ. ಅದಕ್ಕೆ ಯಾವ ಥರ ಇದೇ ಇರಬೇಕು ಅಂತ ಹೇಳೋಕ್ಕಾಗಲ್ಲ. ಪ್ರತಿಯೊಬ್ಬರ ದೇಹನೂ ಬೇರೆ ಬೇರೆ ಆಗಿರೋದ್ರಿಂದ ಕೆಲವರಲ್ಲಿ ಈ ಸಿಮ್ಟಮ್ಸ್ ಇರುತ್ತೆ, ಇನ್ನು ಕೆಲವರಲ್ಲಿ ಇರೋದು ಇಲ್ಲ. ಸೊ ನನಗೆ ಗೊತ್ತಿರೋ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಲವ್ ಯು ಆಲ್. ಬಾಯ್ ಬಾಯ್.